ಹೇಳಿ. ನರಸಿಂಹ ಅವ್ರು ಎಷ್ಟು ಒಳ್ಳೆಯವರು ಅಂತ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ನಿಮ್ಮ ಮಾವನವ್ರಿಗೆ ಹೀಗಾಗಿದೆ ಅಂತ ನಿಮ್ಮ ಮತ್ತೆ ನರಸಿಂಹ ಅವ್ರ ಮೇಲೆ ಕೋಪ ಮಾಡಿಕೊಂಡು ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಆದರೆ ಅದ್ರಲ್ಲಿ ನರಸಿಂಹ ಅವ್ರದ್ದು ಏನೂ ತಪ್ಪಿಲ್ಲ ಅಂತ ನನ್ನ ಭಾವನೆ. ಅವ್ರ ತಂದೆಗೆ ಹೀಗಾಗಿದೆ ಅಂತ ಪಾಪ ರಾತ್ರಿ ಎಲ್ಲ ತಲೆ ಕೆಡಿಸ್ಕೊಂಡಿದ್ರು. ತನ್ನ ತಂದೆ ಹುಷಾರಾಗಿದ್ದಾರೆ ಅಂತ ವಿಷಯ ಕೇಳಿ ನಮ್ಮೆಲ್ರಿಗಿಂತ ಮಗನಾಗ ಅವ್ರಿಗೆ ತುಂಬ ಖುಷಿಯಾಗತ್ತೆ. ಆದರೆ ತಂದೆನ ನೋಡಬೇಕು ಅನ್ನೋ ಅವ್ರ ಆಸೆಗೆ ಅವ್ರ ತಾಯಿನೇ ಅಡ್ಡಿ ಆಗಿದ್ದಾರೆ. ಅವ್ರ ತಾಯಿ ಹತ್ರ ಒಂದ್ಸತಿ ಮಾತಾಡಿ ಅವ್ರ ತಂದೆ ನೋಡೋ ಅವಕಾಶ ಮಾಡಿಕೊಡ್ಬೋದಾ? ಅಣ್ಣ, ಅಮ್ಮ ಈಗ ಹೇಳಿದ್ರು ಅಂತ ಬೇಜಾರು ಮಾಡ್ಕೋಬೇಡ ಅಣ್ಣ. ಮನೆಗೆ ಹೋದ್ಮೇಲೆ ನಾನೇ ಅಮ್ಮನ ಹತ್ರ ಮಾತಾಡ್ತೀನಿ. ಏನೇ ಹೇಳಿದ್ರು ಅವ್ರು ಕೇಳೋ ಪರಿಸ್ಥಿತಿ ಇಲ್ಲ ಪುಟ್ಟಿ. ನಿಮ್ಮ ಮಗನ ಪರವಾಗಿ ಮಾತಾಡ್ತಾ ಇದ್ದೀನಿ ಅಂತ ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಆದರೆ ನಾನು ದೀಪ ಅವ್ರನ್ನ ಮದುವೆ ಆದಾಗಿಂದ ನೋಡ್ತಾ ಇದ್ದೀನಿ. ನರಸಿಂಹ ಅವರು ನಿಜವಾಗ್ಲೂ ತುಂಬ ಒಳ್ಳೆಯವರತ್ತೆ. ಅವ್ರ ಮನಸ್ಸಲ್ಲಿ ಒಬ್ರಿಗೆ ಒಳ್ಳೇದು ಬಯಸೋ ಒಳ್ಳೆ ಇಂಟೆನ್ಷನ್ ಇದೆಯೇ ಹೊರತು ತನ್ನ ಶತ್ರುಗೂ ಕೆಟ್ಟದ್ದು ಬಯಸಲ್ಲ ಅವರು. ನಿಜ, ಅವರಿಂದ ತಿಳಿದ ಏನೋ ತಪ್ಪಾಗಿ ಹೋಗಿದೆ. ಅದಕ್ಕೋಸ್ಕರ ಅವ್ರನ್ನ ಕ್ಷಮಿಸಿ ಅಂತಲೂ ನಾನು ನಿಮ್ಮನ್ನು ಕೇಳಲ್ಲ. ನೀವೇ ಕ್ಷಮಿಸಿದ್ರೆ ಬಹಳ ಖುಷಿ ಪಡ್ತೀನಿ. ಆದರೆ ಅದಕ್ಕೂ ಮೊದಲು ಮಾವನ್ ನೋಡಕ್ ಪಾಪ ಅವ್ರಿಗೊಂದು ಅವಕಾಶ ಮಾಡಿಕೊಡಿಯತ್ತೆ. ಪ್ಲೀಸ್ ಪ್ಲೀಸ್. ಸರಿ ಅಳಿ ಅಂದ್ರೆ. ಥ್ಯಾಂಕ್ಸ್ ಅತ್ತೆ. ಥ್ಯಾಂಕ್ ಯು ಸೋ ಮಚ್. ನೀನೇನೋ ಚೆನ್ನಾಗಿದೆಯಾ ನಿಜ, ಆದ್ರೆ ಈ ಮನೆಯಲ್ಲಿರೋರು ನೀನನ್ನ ಚೆನ್ನಾಗಿರೋದಕ್ ಬಿಡ್ಬೇಕಲ್ವಾ? ಇವತ್ತು ಅರ್ಚನಾ ಬಾವನ್ ಮುಂದೆನೆ ನಿನ್ ವಿರುದ್ಧವಾಗಿ ಮಾತಾಡಿದ್ಲು. ಆದ್ರೂ ನೀನ್ ಅವಳ ಮದ್ವೆ ಬಗ್ಗೆ ತಲೆ ಕೆಡ್ಸ್ಕೊಂಡಿಯಲ್ಲ, ಇದೆಲ್ಲ ನಿನಗ್ ಬೇಕಿತ್ತಾ? ಅಷ್ಟಕ್ಕೂ ಅರ್ಚನಾ ಪ್ರೀತಿ ಮಾಡಿದ ಹುಡುಗ ನಮ್ ಸ್ಟೇಟಸ್ಗೆ ಸೆಟ್ ಆಗಲ್ಲ ಅಂತ ತಾನೆ ನೀನ್ ಅವರಿಂದ ದೂರ ಮಾಡಿದ್ದು. ಆದ್ರೆ ಅದು ಅರ್ಚನಂಗೆ ಅರ್ಥ ಆಗ್ತಿಲ್ಲ. ನೀನೇ ಅವ್ರಿಬ್ರಿಂದ ದೂರ ಮಾಡಿದ್ಯಾ ಅಂತ ಅವಳು ನಿನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾಳೆ. ಏನ್ ಮಾಡ್ಲಿ ಚಿಕ್ಕತ್ತೆ, ಈ ಮನೇಲಿ ಎಲ್ರೂ ಚೆನ್ನಾಗಿರ್ಬೇಕು, ಎಲ್ರಿಗೂ ಒಳ್ಳೇದಾಗ್ಬೇಕು ಅಂತ ನಾನು ಆಸೆ ಪಡ್ತೀನಿ. ಆದ್ರೆ ನನ್ನ ಯಾರು ಅರ್ಥ ಮಾಡ್ಕೊಳ್ಳೋದು. ಅದಕ್ಕೆ ಅಮ್ಮ, ಇನ್ಮೇಲೆ ಅರ್ಚನಾ ಹೇಗಿದ್ದಾಳೋ ಅವಳ ಪಾಡಿಗಳು ಬಿಟ್ಬಿಡು. ಅವಳ ವಿಷಯಕ್ಕೆ ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯಾ? ಅವಳ ಮದ್ವೆ ಆದ್ರೆ ಎಷ್ಟು ಬಿಟ್ರೆ ಎಷ್ಟು? ಬಾವನ್ ಮುಂದೆ ನಿನ್ಗೆ ಅವಳು ಬೈತಿರ್ಬೇಕಾದ್ರೆ ನಂಗೆ ಎಷ್ಟು ಕೋಪ ಬಂತು ಗೊತ್ತಾ? ಅಲ್ಲೇ ತೆಗೆದು 2 ಕೆನ್ನೆಗೆ ಬಾರ್ಸೋಣ ಅಂತ ಅನ್ನಿಸ್ತಿತ್ತು. ಅರ್ಚನಾ ಮದ್ವೆ ಆಗಿದ್ರೆ ಜನ ನಮ್ಮ ಬಗ್ಗೆ ಏನ್ ಅನ್ಕೊಳ್ಳಲ್ಲ ಚಿಕ್ಕತ್ತೆ. ಅದಕ್ಕೆ ಇವತ್ತು ಅವಳಿಗೆ ಏನಂದ್ರು ಅನ್ನಿಸ್ಕೊಂಡು ಸುಮ್ಮನೆ ಐತೆ. ಇಷ್ಟಕ್ಕೂ ಮನೆಯವ್ರೆಲ್ರಿಗೂ ನಾನು ಏನು ಅಂತ ಚೆನ್ನಾಗಿ ಗೊತ್ತಿದೆ. ಅವಳಿಂದ ನನಗೇನು ಸರ್ಟಿಫಿಕೇಟ್ ಬೇಕಾಗಿಲ್ಲ. ಅದಕ್ಕೆ ಎಷ್ಟೇ ಕಷ್ಟ ಆದರೂ ಅವಳಿಗೆ ಮದುವೆ ಮಾಡಿಸ್ತೀನಿ ಅಂತ ಮಾವನ ಹತ್ರ ಹೇಳಿದೆ. ಆ ಟೈಮ್ ಯಾವಾಗ ಬರುತ್ತಾ ನೋಡ. ಇವಳ ಕತೆ ಹೀಗಾದ್ರೆ ಇನ್ನು ಅವನ ಕತೆ ಇನ್ ಹೇಗೋ ಏನೋ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಇನ್ಯಾರಮ್ಮ ಸೌಂದರ್ಯ? ನಿನ್ ಮುದ್ದಿನ ಮೈದ್ನ ಚಿರು. ಯಾಕೆ ಚಿಕ್ಕತ್ತೆ, ಅವನೇನ್ ಮಾಡ್ದ? ನಿನಗ್ ಮೊದ್ಲೇ ಒಂದ್ ಮಾತು ಹೇಳ್ದೆ ಅವಳು ಊರಿಗೆ ಹೋಗ್ಬೇಕು ಅಂದ ತಕ್ಷಣ ಅವನು ಅವಳಿಂದೆ ಹೊರಟೇ ಬಿಟ್ಟ. ಊರಿಗೆ ಹೋಗುವಾಗ ಅವಳ ತಂದೆ ನೋಡೋದಕ್ಕೆ ಹೋಗ್ಬೇಕು ಅಂತ ಹೇಳಿದ್ದೇನೋ ನಿಜ. ಆದ್ರೆ ಹೋದ್ಮೇಲೆ ಗೊತ್ತಾಯ್ತಲ್ಲ ಅವ್ರಿಗೇನೋ ಹೆಲ್ತ್ ಅಪ್ಸೆಟ್ ಆಗಿದೆ ಅಂತ. ಹೋದ ಸರಿ, ಹೋದ್ಮೇಲೆ ನಿನ್ಗೊಂದು ಫೋನ್ ಆದ್ರೂ ಮಾಡಿದ್ನಾ? ಇಲ್ಲ. ಇಲ್ಲಿದ್ದಾಗ ಚಿರು ಅವಳಿಂದ ನಂಗೆ ಡಿವೋರ್ಸ್ ಬೇಕು, ನಾನು ಬಾಳಕ್ಕಾಗಲ್ಲ ಅಂತೆಲ್ಲ ಜಗಳ ಆಡ್ತಾನೆ. ಅದೇ ಆ ದೀಪ ನಮ್ಮ ಅಪ್ಪನ ನೋಡ್ಬೇಕು ಅಂದ ತಕ್ಷಣ ಅವಳನ್ನ ಊರಿಗೆ ಕರ್ಕೊಂಡು ಹೋಗ್ಬಿಟ್ಟ. ಅಷ್ಟಕ್ಕೂ ಅವನ್ ಮನ್ಸಲ್ಲಿ ಏನಿದೆ ಅಂತ ಅರ್ಥನೇ ಮಾಡ್ಕೊಳಕ್ಕಾಗ್ತಿಲ್ಲ. ಹೀಗೆ ಬಿಟ್ರೆ ನಮ್ ಚಿರುನ ಆ ದೀಪ ತನ್ನ ಕೈವಶನೇ ಮಾಡ್ಕೊಂಡ್ಬಿಡ್ತಾಳೆ. ಚಿಕ್ಕತ್ತೆ, ಚಿರು ನನ್ನ ಮಗ, ಅವನ ಹೊಟ್ಟೆಲಿ ಹುಟ್ಟೆ ಇರ್ಬೋದು, ಆದ್ರೆ ಅವನು ನನ್ನನ್ನ ಸ್ವಂತ ತಾಯಿ ಅಂತ ಅನ್ಕೊಂಡಿದ್ದಾನೆ. ನಾನು ಅಷ್ಟೇ, ಅವನು ನಾನು ಹೆತ್ತ ಮಗ ಆಗದೆ ಹೋದ್ರು ನನ್ನ ಮಗನೇ ಅಂತ ತಿಳ್ಕೊಂಡಿದ್ದೀನಿ.
ಅದಕ್ಕೆ ಫೋನೇ ಮಾಡಲಿಲ್ಲ. ನೋಡಿ, ಚಿರುನೇ ಫೋನ್ ಮಾಡ್ತಾನೆ. ಹಲೋ ಚಿರು, ಹೇಳು, ಎಲ್ಲಿದ್ಯಾ? ಹಾಸ್ಪಿಟಲ್ ಇದ್ದೀನಿ. ಅದಕ್ಕೆ ಹೌದಾ? ದೀಪ ಅವ್ರ ತಂದೆ ಹೇಗಿದ್ದಾರೆ? ಪರವಾಗಿಲ್ಲ, ಆಪರೇಷನ್ ಆಯಿತು, ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ಇವತ್ತು ರಾತ್ರಿ ಡಿಸ್ಚಾರ್ಜ್ ಮಾಡ್ತಾರಂತೆ. ಒಳ್ಳೇದಾಯ್ತು ಬಿಡು, ಅವ್ರನ್ನ ಕೇಳಿದೆ ಅಂತ ಹೇಳಿ. ಸರಿ. ಎಷ್ಟೊತ್ತಿಗೆ ಹೊರಟೆ ಚಿರು? ಇವತ್ತೆಲ್ಲ ಹೊರಡೋಕ್ಕಾಗತ್ತೆ ಅದಕ್ಕೆ. ಯಾಕೆ ಚಿರು? ಆಪರೇಷನ್ ಆಯಿತು, ಡಿಸ್ಚಾರ್ಜ್ ಕೂಡ ಮಾಡ್ತಾರೆ ಅಂತ ಹೇಳಿದೆ, ಆಮೇಲೆ ನೀನು ಹೊರಡ್ಬೋದಲ್ಲ? ಇವತ್ತೇ ಬಂದು ಇವತ್ತೇ ಹೊರಡ್ತೀನಿ ಅಂದರೆ ಅವರೆಲ್ಲ ನನ್ನ ಬಗ್ಗೆ ಏನು ಅಂದ್ಕೊಳ್ಳಲ್ಲ. ಅವ್ರಿಗೆ ಹೀಗಾಯ್ತಲ್ಲ ಅಂತ ಇಲ್ಲಿ ಎಲ್ಲರೂ ನೋವಲ್ಲಿದ್ದಾರೆ. ಹೀಗಿರುವಾಗ ನಾನು ಹೊರಡ್ತೀನಿ ಅನ್ನೋದು ಸರಿ ಬರಲ್ಲ ಅಲ್ವಾ? ಇವತ್ತೊಂದಿನ ಅವ್ರ ಮನೇಲೇ ಇದ್ದು ನಾಳೆ ಬರ್ತೀನಿ. ಹಾಂ, ಸರಿ ಸರಿ, ಅದಕ್ಕೆ ಟೇಕ್ ಕೇರ್, ಬಾಯ್. ಏನ್ ಸೌಂದರ್ಯ, ಇವತ್ತವ್ನು ಬರಲ್ವಂತ? ಇವತ್ತು ರಾತ್ರಿ ಅಲ್ಲೇ ಇದ್ದು ನಾಳೆ ಬರ್ತಾನಂತೆ. ನಾನು ಇದನ್ನೆಮ್ಮ ಹೇಳೋದು. ಒಂದೊಂದ್ಸಲ ಅವನನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅವನಿಗೆ ಹೇಳಿ ಏನು ಪ್ರಯೋಜನ ಬಿಡು. ಇದಕ್ಕೆಲ್ಲ ಕಾರಣ ಆ ದೀಪ. ಒಟ್ನಲ್ಲಿ ಅಮಾವಾಸ್ಯೆಗೆ ಹುಣ್ಮೆಗೆ ಒಂದ್ಸಲ ಆ ದೀಪನ ಮಾತು ಕೇಳ್ತಾ ಇರ್ತಾನೆ.